ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮೇ ತಿಂಗಳ ಮಾಸಿಕ ಎಕ್ಸ್ಪೈರಿ ಇವತ್ತು ಕೊನೆಯ ದಿನ ಆಗಿತ್ತು. ಇವತ್ತು ಯಾವುದು ನಿಫ್ಟಿನಲ್ಲಿ, ಬ್ಯಾಂಕ್ ನಿಫ್ಟಿನಲ್ಲಿ, ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ ಇದೆಲ್ಲದರಲ್ಲೂ ಕೂಡ ಎಕ್ಸ್ಪೈರಿ ಅಲ್ವಾ. ನಾಳೆ ಒಂದಿನ ಇರುತ್ತೆ. ನಾಳೆನೂ ಮಂತ್ಲಿ ಕ್ಯಾಂಡಲ್ ಅಂತ ಕ್ಲೋಸ್ ಆಗೋದು ನಾಳೆ, ಆದರೆ ಮಂತ್ಲಿ ಎಕ್ಸ್ಪೈರಿ ಕ್ಲೋಸ್ ಆಗಿದ್ದು ಇವತ್ತೇ, ಕೊನೆಯ ಗುರುವಾರ ಆದ ಕಾರಣದಿಂದಾಗಿ ಇವತ್ತು ಮಾರ್ಕೆಟು ಒಂದೇ ಝೋನಲ್ಲಿ ಮುಗಿಸೋದ್ರ ಮೂಲಕ ಆಪ್ಷನ್ ಸೆಲ್ಲರ್ಸು ಮೇಲೆ ಹೋಗುತ್ತೆ ಅಂತ ನಿಶ್ಚಿತ ಇಟ್ಕೊಂಡವ್ರಿಗೂ ಕೂಡ ಇವತ್ತು ಚಳ್ಳೆಹಣ್ಣು ತಿನ್ಸಿದ್ದಾರೆ, ಕೆಳಗಡೆ ಬರುತ್ತೆ ಅಂತ ಅಂದವ್ರಿಗೂ ಕೂಡ ಡಿಸಪಾಯಿಂಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಇವತ್ತು ಬೆಳಗ್ಗೆ ಎರಡು ಪಾಸಿಬಿಲಿಟಿ ಇದೆ ಅಂತ ಮಾತಾಡಿದ್ವಿ, ಅದನ್ನ ಡೀಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ಆದರೆ ಇವತ್ತಿನ ಟಾಪ್ ಗೈನರ್ ಅಂದರೆ ಇಂಡಸ್ಇಂಡ್ ಬ್ಯಾಂಕ್. ಕಾರಣ ಏನು ಅಂತಂದರೆ, ಈಗ ಇಂಡಸ್ಇಂಡ್ ಬ್ಯಾಂಕಿಗೆ ಸೆಬಿ ಏನು ಮಾಡಿಬಿಟ್ಟಿದೆ, 5 ಜನ ಅಂದರೆ ಅವರ ಎಕ್ಸ್ ಸಿ ಇ ಒ, ಈಗಿರೋ ಕರೆಂಟ್ ಸಿ ಇ ಒ ಅಲ್ಲ, ಹಿಂದಿನ ಸಿ ಇ ಒ ಮತ್ತು ಇನ್ನೂ 4 ಜನ ಸೇರಿ ಅವರಿಗೆ ಈಗ ಮುಂದೆ ಇನ್ನು ನೀವು ಸೆಕ್ಯೂರಿಟಿ ಮಾರ್ಕೆಟಲ್ಲಿ ನೀವು ಇನ್ನೂ ಏನು ವ್ಯವಹಾರ ಮಾಡೋಂಗಿಲ್ಲ ಅಂತ ಹೇಳಿದರೆ, ಜೊತೆಗೆ 19 ಕೋಟಿ ಫೈನ್ ಕೂಡ ಹಾಕಿದಾರಲ್ವಾ. ಸೊ ಈ ರೀತಿ ನಿರ್ದೇಶನ ಬಂದಿರೋದ್ರಿಂದ, ಸ್ಪೆಸಿಫಿಕ್ ಆ್ಯಕ್ಷನ್ ತೊಗೊಂಡಿರೋದ್ರಿಂದ ಬ್ಯಾಂಕು ಸ್ವಲ್ಪ ಉಸಿರಾಡಿದೆ, ಇವತ್ತು ಚೇತರಿಸ್ಕೊಂಡಿದೆ. ಅದೇ ಇವತ್ತಿನ ಟಾಪ್ ಗೈನರ್ ಕೂಡ ಆಗಿದೆ. ಅದೇ ರೀತಿಯಾಗಿ ಇವತ್ತು ಫಾರ್ಮಾ ಸೆಕ್ಟರ್ ಸ್ವಲ್ಪ ಪಾಸಿಟಿವ್ ಆಗಿತ್ತು. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಬರೋದಾದರೆ, ಐ ಥಿಂಕ್ ನಿನ್ನೆ ಪಾಸಿಟಿವ್ ಬಂದಿದ್ದಂಥದ್ದೇ ಇವತ್ತು ವೀಕ್ ಆಯ್ತಾ ಅಂತ. HDFC ಲೈಫು 1.08% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತು ತುಂಬ ಜೋರಾಗಿ ಪ್ರಾಫಿಟ್ ಮಾಡಿರೋದು, ಲಾಸ್ ಮಾಡಿರೋದು ಎರಡೂ ತುಂಬ ಕಮ್ಮಿ ಕಂಪ್ನಿಗಳು. ಬಟ್ ಅದರಲ್ಲಿ ನೋಡೋದಾದರೆ HDFC ಲೈಫೇ ಇವತ್ತಿನ ಟಾಪ್ ಲೂಸರ್ ಅನಿಸುತ್ತೆ ನಿಫ್ಟಿ 50ನಲ್ಲಿ. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನಾವು ನೋಡ್ತಾ ಬರೋದಾದರೆ, ಐ ಥಿಂಕ್ DLF ಗ್ರೂಪು ಒಳ್ಳೆ ರಿಸಲ್ಟ್ ಬಂದಿತ್ತು ಅಂತ ಕೇಳ್ಪಟ್ಟೆ, DLF ಇಂದು ಕೂಡ. ಸೊ 2.82% ರಿಯಲ್ ಎಸ್ಟೇಟ್ ಕಂಪನಿ ಅಪ್ಮೌಂಟ್ ಬದರದ ಮೂಲಕ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಜಿಂದಾಲ್ ಸ್ಟೀಲು, ಸ್ವಿಗ್ಗಿನಲ್ಲೂ ಕೂಡ 2%ಗಿಂತ ಮೇಲ್ಗಡೆ, ಮದರ್ಸ್ ಈ ಮೂರಲ್ಲಿ 2% ಮೇಲ್ಗಡೆ ಅಪ್ಮೂವ್ಮೆಂಟ್ ಬಂದಿತ್ತು. ಆದರೆ ಟಾಪ್ ಲೂಸರ್ ಅಂದರೆ ಇವತ್ತು ಚೋಳಮಂಡಲಂ ಫೈನಾನ್ಸ್ 2.38% ಕರೆಕ್ಷನ್ ಬಂದಿದೆ. ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಸೊ ನಿಫ್ಟಿ ಹೇಗಾಗಿತ್ತು, ಏನು ಕತೆ ಅಂದರೆ, ಪಿಕ್ಚರ್ ಪರ್ಫೆಕ್ಟಾಗಿ ಇವತ್ತು ಏನು ಮಾಡಿದೆ, ಒಂದು ಡೋಜಿ ಮಾಡಿ ಹೋಗಿದೆ. ಸೊ ಒಂದೇ ಝೋನಲ್ಲಿ ನಿಂತಿದೆ ಮಾರ್ಕೆಟು. ಇವತ್ತು ಆ ಝೋನನ್ನು ಬಿಟ್ಟು ಹೋಗುವಂಥ ಎಕ್ಸ್ಪೈರಿ ಬರುತ್ತಾ? ನೆನ್ನೆ ನೋಡಿದ್ರೆ ಸ್ವಲ್ಪ ಸೆಲ್ಲರ್ಸೇ ಜಾಸ್ತಿ ಇದ್ದಂಗಿದ್ದಾರೆ, ನಮ್ಮ ಬಯಾಸ್ ಕೆಳಗಡೆ ಇರಬೇಕು ಅಂತ ಅಂದ್ಕೊಂಡು ಮಾತಾಡಿದ್ವಿ. ಬಟ್ ಇವತ್ತು ಓಪನಿಂಗು ಆಲ್ಮೋಸ್ಟ್ ಒಂದು ಡೀಸೆಂಟ್ ಓಪನಿಂಗ್ ಆಯಿತು. ಬಟ್ ಇವಾಗ ನೋಡೋದಾದರೆ ಆ ಝೋನ್ ಒಳಗೆ ಏನೂ ಚೇಂಜ್ ಮಾಡಿಲ್ಲ, ಹಾಗೆ ಕ್ಲೋಸ್ ಮಾಡಿದ್ದಾರೆ. ಬಟ್ ಇವತ್ತು ಎಗೇನ್ ಕನ್ಫ್ಯೂಷನ್, ಇವತ್ತು ಎರಡೂ ಕಡೆ ಮಾಡಿ ಕೊನೆಗೆ 24,800ಕ್ಕಿಂತ ಹೆಚ್ಚಾಗಿ 24,700ರಿಂದ 750ರಲ್ಲಿ ಕ್ಲೋಸಿಂಗ್ ಆಗ್ಬೋದು ಅಂತ ಬೆಳಗ್ಗೆ ಒಂದು ಸಮಯದಲ್ಲಿ ನಾವು ಮಾತಾಡ್ಕೊಂಡಿದ್ವಿ. ಕಾರಣ ಏನಾಯಿತು ಅಂತಂದರೆ, ನೋಡಿ, ಒಂದೇ ಝೋನಲ್ಲಿ ಓಪನ್ ಆಗಿದೆ ಮಾರ್ಕೆಟು. ಆಪ್ಷನ್ ಚೈನಲ್ಲಿ ಮೇಲ್ಗಡೆ ರೆಸಿಸ್ಟೆನ್ಸ್ ಇರೋದು ಕ್ಲಿಯರಾಗಿ ಕಾಣಿಸ್ತಾ ಇತ್ತು ಬೆಳಗ್ಗೆ 24,800, 900 ಈ ಲೆವೆಲಲ್ಲೆಲ್ಲ. ಸೊ ಒಂದೇ ಸಲ ಇಲ್ಲಿ ಅಟೆಂಪ್ಟ್ ಇವತ್ತು ಯಾರಾದರೂ ಕಡೆ ಕಡಾಖಂಡಿತವಾಗಿ ತೊಗೊಂಡೋಗಿ ಹೋಗಿ ಒಂದು ಫೇಲ್ಯೂರ್ ಆಗಿತ್ತು ಅಂದರೆ ಕಾರಣ ಅದು ಎಲ್ಲಾಗಿರ್ಬೋದು ಇಲ್ಲಿ. ಯಾಕೆಂದರೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್, ಕ್ಲಿಯರ್ ಕಟ್ಟಾಗಿ ಬಸ್ ಸ್ಟ್ಯಾಂಡ್ ಇತ್ತಲ್ವಾ, ಇಲ್ಲಿ ಇಷ್ಟು ಜೋರಾಗಿ ಬಾರ್ ಬಂದಾಗ ಇಲ್ಲಿ ತೊಗೊಂಡಿದ್ರೆ ತಪ್ಪಲ್ಲ. ಯಾಕೆಂದರೆ ಬಸ್ ಸ್ಟ್ಯಾಂಡ್ ಬ್ರೇಕ್ ಡೌನ್ ಆಗಿ ಹೋಗ್ತಾ ಇದೆ, ಬೆಳಗ್ಗೆ ಇಲ್ಲಿ ಬಂದು ನಿಂತಿತ್ತು, ಈಗ ಕಂಟಿನ್ಯೂಷನ್ ಆಗ್ತಾ ಇದೆ ಅಂತ. ಬಟ್ ಏನಾಯಿತು, ಇಮಿಡಿಯೇಟ್ ಕ್ಯಾಂಡಲಲ್ಲಿ ವಾಪಸ್ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಾಗ ಅಲ್ಲಿ ಎಕ್ಸಿಟ್ ಮಾಡ್ಕೊಂಡೇ ಬಿಡಬೇಕು ನಾವು. ಆಯಿತು, ಆಮೇಲೆ ಮತ್ತೆ ಕೆಳಗಡೆ ಬರುತ್ತೆ, ಮತ್ತೊಂದು ಏನೇ ಆಗುತ್ತೆ ಪರವಾಗಿಲ್ಲ. ಬಟ್ ಇಲ್ಲಿ ಇಮಿಡಿಯೇಟಾಗಿ ರಿಕವರಿ ಬಂತ, ಅದನ್ನ ತಿನ್ನು ಹಾಕೋ ಥರ ಕ್ಯಾಂಡಲ್ ಬಂತ, ತಿನ್ನು ಹಾಕೋದು ಇಲ್ಲ, ಇದನ್ನ ಅರ್ಧ ಬಂದರೂ ನಾವು ಏನಂತ ಹೇಳ್ತೀವಿ, ಈಗ ಇಲ್ಲಿ ರೆಡ್ ಇಷ್ಟು ದೊಡ್ಡ ರೆಡ್ ಮಾಡಿತ್ತು, ಈಗ ವಾಪಸ್ ಗ್ರೀನ್ ಇಷ್ಟು ಬಂದು ಕ್ಲೋಸಿಂಗ್ ಆಗಿತ್ತು ಅಂದ್ರೂ ಕೂಡ ನೀವು ಅಲ್ಲಿ ಎಕ್ಸಿಟ್ ಮಾಡ್ಕೋಬೇಕಾಯ್ತು. ಯಾಕೆಂದರೆ ಅದಾದಮೇಲೆ ಟನ್ ಅಂತ ಮೇಲೆ ಹೋಗುವಂಥ ಸಾಧ್ಯತೆ ಹಿಂದೆ ಸುಮಾರು ಸಲ ನೋಡಿದ್ದೀವಿ. ಸೊ ಇವತ್ತು ಅದೇ ಥರ ಆಗಿತ್ತು. ಕೊನೆ ತನಕ ಏನೂ ಇರಲಿಲ್ಲ. 3 ಗಂಟೆನಲ್ಲಿ ಆ್ಯಸ್ ಯೂಶುವಲ್ ಮಂತ್ಲಿ ಎಕ್ಸ್ಪೈರಿ 3 PM ಬಂತು. 24,880ಕ್ಕೆಲ್ಲ ಹೋಗಿ ಕ್ಲೋಸಿಂಗ್ ಆಗಿಲ್ಲ. ಇದು ಯಾಕಾಗುತ್ತೆ ಅಂತಂದರೆ, ಮಂತ್ಲಿ ಎಕ್ಸ್ಪೈರಿ ದಿನ ಸುಮಾರು ಕಾಂಟ್ರಾಕ್ಟ್ಗಳು ಸೆಟಲ್ ಆಗೋದಿರುತ್ತಲ್ವ, ಹಾಗಾಗಿ ನಿಮಗೆ 3:10 ಆದಮೇಲೆ ಅದು ತುಂಬ ಮೇಲ್ಗಡೆನೇ ಹೋಗ್ತಿದೆ ಅಂತ ತೋರಿಸ್ತಿರುತ್ತೆ. ಆದರೆ ನಿಮಗೆ ಅದರ ರಿಲೇಟೆಡ್ ಕಾಂಟ್ರಾಕ್ಟ್ಸ್ ನೀವು ನೋಡೋದಾದರೆ ಅದರಲ್ಲಿ ಬೆಲೆ ಚೇಂಜಸ್ ಆಗ್ತಾ ಇರೋದಿಲ್ಲ. ಸೊ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ 3:05, 3:10 ಅಷ್ಟೊತ್ತಿಗೆ ಎಲ್ಲಿ ಒಂದು ಯಾವ ರೇಂಜಲ್ಲಿ ಮಾರ್ಕೆಟ್ನ ಕ್ಲೋಸ್ನ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಡೈಲಿ ಕ್ಯಾಂಡಲ್ ನೀವು ನೋಡೋದಾದ್ರೆ ಆ್ಯಕ್ಚುಯಲ್ ಕ್ಲೋಸರ್ ಆಗಿರೋದು 24,833 ರೂಪಾಯಿ 60 ಪೈಸೆ, ಅಂದರೆ 833.60 ಅಲ್ಲಿ ಕ್ಲೋಸಿಂಗ್ ಆಗಿದೆ. ಪಿಕ್ಚರ್ ಪ್ರಾಫಿಟ್ ಡೋಜಿನಲ್ಲಿ ಕ್ಲೋಸಿಂಗ್ ಮಾಡಿದೆ. ಈಗೇನು ಹಾಗಾದರೆ 24,750 ಮೇಲ್ಗಡೆ ಕ್ಲೋಸಿಂಗ್ ಆಗಿದ್ದು ಒಂದು ಸ್ವಲ್ಪ ಇದು ಪಾಸಿಟಿವ್ ಸೈನ್ ಅಂತ ನಾವು ನೋಡ್ತಾ ಹೋಗ್ಬೇಕು. ಯಾಕೆಂದರೆ ಇವತ್ತಾಯಿತು ಮತ್ತೆ ಕೆಳಗಡೆ ಬರೋದು ಮತ್ತೊಂದಿದ್ರೆ ಸರ್, ನೆನ್ನೆ ನಾವು ಕೂಡ ಮಾತಾಡಿದ್ವಿ, ನೆನಪಿದೆ, ಒಂದು ಡೋಜಿನಲ್ಲೇ ಕ್ಲೋಸ್ ಆಗ್ಬೋದು ಇವತ್ತು. ವೀಕ್ಲಿ ಕ್ಯಾಂಡಲು ಅದೇ ರೀತಿ ಕ್ಲೋಸಿಂಗ್ ಆಗುತ್ತೆ, ಡೈಲಿ ಅದೇ ರೀತಿ ಬರುತ್ತೆ. ಬಟ್ 24,600, 500 ಇದ್ರ ಕೆಳಗಡೆ ಬಂದು ಕ್ಲೋಸಿಂಗ್ ಆಗೋ ಥರ ಬರುತ್ತಾ ಅಂತ ಮಾತಾಡಿದ್ವಿ. ಆದರೆ ಆ ಥರ ಆಗಿಲ್ಲ. ಸೊ ಈ ಥರ ಮಾಡಿರೋದ್ರಿಂದ ಮಾರ್ಕೆಟು, ಸೊ ಇದು ಒಂದು ಸ್ಟಿಲ್ ಪಾಸಿಟಿವ್ ಅಂತಂದರೆ, ಅಂದರೆ ಟೆಂಪ್ರರಿ ಪಾಸಿಟಿವ್ ಅಂತ ಹೇಳ್ತಾ ಹೋಗ್ಬೋದು. ಇದು ಡೋಜಿನೇ, ಪಿಕ್ಚರ್ ಪ್ರಾಫಿಟ್ ಈ ವೀಕು ಡೋಜಿ ಕನ್ಫ್ಯೂಷನ್, ಇಬ್ಬರಿಗೂ ಕೂಡ ಅಲ್ಲಿ ಅಧಿಕಾರ ಇಲ್ಲ ಮೇಲೆ ತೊಗೊಳೋಕ್ಕೆ ಅಥವಾ ಕೆಳ ತೊಗೊಳಕ್ಕೆ ಅಂತ. ಆದರೆ ಇಲ್ಲಿ ನೋಡಿ, ಇದರೊಳಗಡೆ ಇಂಟರ್ನಲ್ ಕ್ಯಾಂಡಲೇ ಆಯಿತು. ಬಟ್ ಈ ಝೋನ್ ಏನಿತ್ತಲ್ಲ, ಈ ಝೋನ್ಗಿಂತ ಕೆಳಗಡೆ ಇವತ್ತು ಕ್ಲೋಸಿಂಗ್ ಆಗಿದ್ದರೆ, ಅಂದರೆ ಅಲ್ಲೇ ಆಗಿದೆ, ಬಟ್ ನಿಮ್ಗೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ನೀವು ಆ್ಯಕ್ಚುಯಲ್ ರೆಫರೆನ್ಸ್ ಅಂತ ನೋಡೋದಾದರೆ ಅದಕ್ಕಿಂತ ಸ್ವಲ್ಪ ಮೇಲ್ಗಡೆನೇ ಇದೆ. 24,750 ತನಕ ಈ ಲೆವೆಲ್ ತನಕ ಬರುತ್ತೆ. ಆ್ಯಕ್ಚುಲಿ ಇಲ್ಲೊಂದು ಇದೆಯಲ್ಲ, ಇದು ಈ ಲೆವೆಲು, ಇದಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗಿತ್ತು ಅಂದರೆ ಇವತ್ತು ಓಕೆ, ಮತ್ತೆ ಮಾರ್ಕೆಟ್ ಕೆಳಗಡೆ ಹೋಗ್ತಿದೆಯಾ ಅಂತ ಅನ್ಕೋಬೋದು. ಬಟ್ ಈಗಲೂ ನೀವು ವೀಕ್ಲಿ ಕ್ಯಾಂಡಲ್ ರೆಫರೆನ್ಸ್ ಇಟ್ಕೊಂಡು ನೋಡೋದಾದರೆ ಮಾರ್ಕೆಟ್ ಏನು ಮಾಡಿದೆ ನೋಡಿ, ಇಲ್ಲಿಂದ ಒಂದು ದೊಡ್ಡ ಕರೆಕ್ಷನ್ ಬಂದಿತ್ತು, ಅದಕ್ಕಿಂತ ಜೋರಾಗಿ ಅಪ್ಮೂವ್ಮೆಂಟ್ ಬಂದಿತ್ತು ಇವಾಗ, ಕರೆಕ್ಟಾ? ಸೊ ಈಗ ಜೋರಾಗಿ ಅಪ್ಮೂವ್ಮೆಂಟ್ ಬಂದ್ರೂ ಕೂಡ ನನ್ನ ಪ್ರಕಾರ ಈ ಝೋನಲ್ಲಿ ಸುಮಾರು ದಿನ ನಿಲ್ಲಬೇಕು. ಯಾಕೆಂದರೆ
ಹೀಗೆ ಒಂದೇ ಸಲ ಮೇಲ್ಗಡೆ ಹೋಗೋಕ್ಕಾಗೋದಿಲ್ಲ. ಇಲ್ಲಿ ಹಿಂಗೆ ಬಂದಿತ್ತು, ಹಿಂಗೆ ವಿ ಶೇಪ್ ಎಷ್ಟು ಸಲ ಬರುತ್ತೆ ನಿಮಗೆ, ಎಲ್ಲ ಸಲ ವಿ ಶೇಪ್ ರಿಕವರಿ ಸಿಗೋದಿಲ್ಲ. ಲಾಂಗ್ ಟರ್ಮ್ ಚಾರ್ಟು ಪಾಸಿಟಿವ್ ಇದೆ, ಕರೆಕ್ಟು. ಲಾಂಗ್ ಟರ್ಮ್ ಚಾರ್ಟ್ ಪಾಸಿಟಿವ್ ಇತ್ತು, ಅದಕ್ಕೆ ಒಂದು ಕರೆಕ್ಷನ್ ಆಯಿತು. ಈಗ ಮೂಮೆಂಟ್ ಕೊಡ್ತಿದ್ದು ಅಂದ್ರೂ ಕೂಡ ಯಾವ್ದು ಕ್ರೂಷಿಯಲ್ ಜಾಗ ಇದೆಯೋ ಅಲ್ಲಿ ಒಂದು ಸ್ವಲ್ಪ ಪಾಸ್ ಮಾಡಿ ಮೇಲ್ಗಡೆ ಹೋದರೆ ನಮಗೂ ಕಾನ್ಫಿಡೆನ್ಸ್ ಇರುತ್ತೆ, ಆವಾಗ ವಿಕ್ಸು ಕೂಡ ಕೆಳಗಡೆ ಬರುತ್ತೆ. ಈಗ ಹಾಗಿಲ್ಲ ವಾತಾವರಣ, ಹಾಗಾಗಿ ನಾವು ನೋಡಬೇಕು ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಯಾಕೆಂದರೆ ಟ್ರಂಪ್ ಟ್ಯಾರಿಫಿಂದನೂ ಕೂಡ ನಮಗೆ ಸುಮಾರು ಇಂಪ್ಯಾಕ್ಟ್ ಆಗುತ್ತೆ ಅಂತ ವಿಶ್ಲೇಷಣೆಗಳು ಬರ್ತಿದೆ. ಇವರೇನೇ ಇವಾಗ ಯಾರು ಇಲಾನ್ ಮಸ್ಕ್ ಅವರೇ ಡಿಸಪಾಯಿಂಟ್ ಆಗಿದೆ ನೋಡಿ. ಒಂದು ಟ್ಯಾರಿಫು ದೊಡ್ಡದಾಗಿರಬೇಕು ಅಥವಾ ಚಂದವಾಗಿರಬೇಕು, ಎರಡೂ ಇರೋದು ನನ್ನ ಪ್ರಕಾರ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ನ ಕೊಟ್ಬಿಟ್ಟಿದ್ದಾರೆ. ಅಂದರೆ ತುಂಬ ಬ್ಯಾಕ್ ಟು ಬ್ಯಾಕ್ ಒಂದಾದ್ಮೇಲೆ ಒಂದು ಟ್ಯಾರಿಫ್ನ ಹೇಳ್ತಾನೆ ಇದ್ದೀರಾ, ಅದನ್ನ ಚೆನ್ನಾಗೂ ಇರಬೇಕು ಅಂತ ಮಾಡಕ್ಕೆ ಹೋಗ್ತಿದ್ದಾರೆ, ಹೇಗಾಗುತ್ತೆ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಅಂತ ಅವ್ರು ಹೇಳ್ಕೊಂಡ್ಬಿಟ್ಟಿದ್ದಾರೆ ಡೈರೆಕ್ಟಾಗಿ. ಕೆನಡಾಗೆ 51ನೇ ಸ್ಟೇಟ್ ಆಗಿ ನಿಮಗೆ ಎಲ್ಲ ಗೋಲ್ಡನ್ ವೀಸಾ ಎಲ್ಲ ಫ್ರೀಯಾಗಿ ಕೊಡ್ತೀವಿ ಅಂತ ಟ್ರಂಪ್ ಅವ್ರು ನಾನೇ ಮಾಡಿದ್ದು ನಂದೇ ಹೇಳೋದು, ಅದು ಮತ್ತೆ ಹೇಳ್ಕೊತಾನೆ ಇದ್ದಾರೆ. ಅದೇ ರೀತಿಯಾಗಿ ನೋಡೋಣ ಅದೆಲ್ಲ ಯಾವ ರೀತಿಯಾಗಿ ಶೇಪ್ ಆಗುತ್ತೆ ಅಂತ. ಇದೆಲ್ಲ ಜುಲೈಗೆ ಬರುತ್ತೆ, ಜೂನ್ ಎಂಡು ಅಷ್ಟೊತ್ತಿಗೆ ಮತ್ತೆ ಟ್ಯಾರಿಫಿಂದು ಮಾರ್ಕೆಟಲ್ಲಿ ಇಂಪ್ಯಾಕ್ಟ್ ಬಂದೇ ಬೀಳುತ್ತೆ. ಸೊ ಜೂನು ಕೂಡ ಒಂದು ಇಂಪಾರ್ಟೆಂಟ್ ಮಂತ್ ಆಗ್ತಾ ಹೋಗುತ್ತೆ, ಮಾನ್ಸೂನ್ ಕೂಡ ಶುರು ಆಗಿರೋದ್ರಿಂದ ನೋಡೋಣಂತೆ. ಬಟ್ ಸದ್ಯಕ್ಕೆ ಡೋಜಿಲಿ ಎಂಡ್ ಆಗಿರೋದ್ರಿಂದ ಹೋದ ವೀಕು ಅದರೊಳಗಡೆ, ಈ ವೀಕು ಅದರೊಳಗಡೆ. ಸೊ ನೆಕ್ಸ್ಟ್ ವೀಕು ಕೂಡ ಈ ಒಂದು ಝೋನ್ ಒಳಗೆ ಏನು ಒಂದು 700 ಪಾಯಿಂಟ್ಗಳ ಮೂವ್ಮೆಂಟ್ ಮಾಡಿತ್ತಲ್ಲ ನಿಫ್ಟಿ, ಅದರೊಳಗಡೆ ಕ್ಲೋಸಿಂಗ್ ಮಾಡೋ ಥರದ್ದು ಬರುತ್ತಾ ನೋಡಬೇಕು. ಅದನ್ನು ಆಚೆ ಬಿಟ್ಟು ಮೇಲೆ ಅಥವಾ ಕೆಳಗಡೆ ಹೋಗೋ ತನಕ ಅಗ್ರೆಸಿವ್ ಆಗಿ ಯಾರು ಮಂತ್ಲಿ ಪೊಸಿಷನ್ಗಳನ್ನು ಪ್ಲಾನ್ ಮಾಡೋ ಥರ ಇಲ್ಲ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಲಾಸ್ಟ್ ಮೂಮೆಂಟಲ್ಲಿ ಜೋರಾಗಿ ಮೂವ್ಮೆಂಟ್ ಬಂದಿದೆ ಅಂತ ಕಾಣಿಸುತ್ತೆ, ಆದರೂ ಕೂಡ ಅಷ್ಟು ಜೋರಾಗಿ ಕ್ಲೋಸಿಂಗ್ ಆಗಿರೋದಿಲ್ಲ. ಡೋಜಿನಲ್ಲಿ ಕ್ಲೋಸಿಂಗ್ ಆಗಿದೆ 55,546 ಕ್ಲೋಸಿಂಗ್ ಆಗಿದೆ. ಇದು ಕೂಡ ನೋಡಿ ಇನ್ನೂ ಕೂಡ ರೇಂಜನ್ನು ಬಿಟ್ಕೊಟ್ಟಿಲ್ಲ. ಬಟ್ ನೆನ್ನೆ ಒಂದು ಬ್ಯಾಂಕ್ ನಿಫ್ಟಿ ಕಂಪ್ಯಾರಿಟಿವ್ಲಿ ಪಾಸಿಟಿವ್ ಇದೆಯಾ ಅಂತ ಕ್ವಶನ್ ಮಾರ್ಕ್ ಹಾಕೋಗಿದ್ದೆ, ಸ್ವಲ್ಪ ನಿಫ್ಟಿಗಿಂತ ಮೇಲ್ಗಡೆನೇ ಹೋಗಿ ಕ್ಲೋಸಿಂಗ್ ಆಗಿದೆ ನೆನ್ನೆ ಕ್ಲೋಸಿಂಗ್ ಅಂತ ನೋಡೋದಾದರೆ. ಬಟ್ ಸ್ಟಿಲ್ ಈ ಝೋನ್ನ ಬ್ಯಾಂಕ್ ನಿಫ್ಟಿ ಬಿಟ್ಟು ಹೋಯಿತು ಅಂದರೆ ಮೂಮೆಂಟು ಜೋರಾಗಿ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ. ಜೊತೆಗೆ ಪ್ರೈವೇಟ್ ಬ್ಯಾಂಕಿಂದು ಕೂಡ ಒಂದು ಡೇಟಾ ಬಂದಿತ್ತು, ಯಾವುದು ಈ Q4 ರಿಸಲ್ಟ್ಸ್ ಬಂದಿದೆಯಲ್ಲ ಎಲ್ಲ ಕಂಪ್ನಿದು. ಸೊ ಬ್ಯಾಂಕ್ಗಳು ಎಷ್ಟು ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ನೋಡೋದಾದರೆ Q4ನಲ್ಲಿ 4.4% ಪ್ರಾಫಿಟ್, ನೆಟ್ ಪ್ರಾಫಿಟ್ಟು ಜಾಸ್ತಿ ಆಗಿದೆ ಅಂತ ಲಿಸ್ಟೆಡ್ ಬ್ಯಾಂಕ್ಗಳದ್ದು. ಲಿಸ್ಟೆಡ್ ಬ್ಯಾಂಕ್ ಅಂದರೆ ಎಷ್ಟಿದೆ, ಒಟ್ಟು 20 ಪ್ರೈವೇಟ್ ಬ್ಯಾಂಕ್ಗಳಿದೆ, 12 PSU ಬ್ಯಾಂಕ್ಗಳಿದೆ ಅಲ್ವಾ. ಸೊ ಇವಾಗ ಲಿಸ್ಟೆಡ್ ಬ್ಯಾಂಕ್ಗಳದ್ದು ಅಂತ ಅದರಲ್ಲಿ ನೋಡ್ತಾ ಬರೋದಾದರೆ ಇಯರ್ ಆನ್ ಇಯರು 4.4% ಇಂಪ್ರೂವ್ಮೆಂಟ್ನ ತೋರಿಸಿದ್ದಾರೆ. ಅಂದರೆ ಇದೇ ಕ್ವಾರ್ಟರ್ ಹೋದ ವರ್ಷ ಎಷ್ಟು ರಿಸಲ್ಟ್ಸ್ ಬಂದಿತ್ತು, ಎಷ್ಟು ಪ್ರಾಫಿಟ್ ಬಂದಿತ್ತು ಕಂಪೇರ್ ಟು ಈ ವರ್ಷ ನೋಡೋದಾದರೆ 4.4% ಗ್ರೋತ್ ಇದೆ ಅಂತ ಬಂದಿದೆ. ಅದೇ ರೀತಿಯಾಗಿ ಕ್ವಾರ್ಟರ್ ಅಂತ ನೋಡೋದಾದರೆ ಲಾಸ್ಟ್ ಕ್ವಾರ್ಟರಿಂದ ಈ ಕ್ವಾರ್ಟರ್ಗೆ 3.7% ಗ್ರೋತ್ ಬಂದಿದೆ. ಆದರೆ ಪ್ರೈವೇಟ್ ಬ್ಯಾಂಕ್ಗಳು ಇದು ಯಾವುದು ಲಿಸ್ಟೆಡ್ ಬ್ಯಾಂಕು ಒಟ್ಟಾರೆಯಾಗಿ ಸೇರಿಸಿ, ಆದರೆ ಅದರಲ್ಲಿ ನೀವು ಫರ್ದರ್ ಸ್ಪ್ಲಿಟ್ಟನ್ನು ನೋಡೋದಾದರೆ ಪ್ರೈವೇಟ್ ಬ್ಯಾಂಕ್ಗಳು ಅದರಲ್ಲಿ ಏನು ಅಂತ ದೊಡ್ಡ ಪರ್ಫಾರ್ಮೆನ್ಸ್ನ ಕೊಟ್ಟಿಲ್ಲ. ಪ್ರೈವೇಟ್ ಬ್ಯಾಂಕು -3.3%, ಅಂದರೆ ICICI ಬ್ಯಾಂಕ್ ಆಗಿರ್ಬೋದು, ಕೋಟಕ್ ಬ್ಯಾಂಕು, HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕು, ಇದೆಲ್ಲದ್ರದ್ದು ಸಮಗ್ರವಾಗಿ ನೋಡೋದಾದರೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸು ನೆಗೆಟಿವ್ ಆಗಿದೆ, ಕ್ವಾರ್ಟರ್ ಪರ್ಫಾರ್ಮೆನ್ಸು ನೆಗೆಟಿವ್ ಆಗಿದೆ. ಹಾಗಾದರೆ ಓವರಾಲ್ ಮತ್ತೆ ಹೇಗೆ ಪಾಸಿಟಿವ್ ಆಗಿ ಸಾಧ್ಯ ಆಯಿತು ಅಂದರೆ ಕಾಪಾಡಿರೋದೇ PSU ಬ್ಯಾಂಕ್ಸ್ಗಳು. PSU ಬ್ಯಾಂಕ್ಗಳು ಕ್ವಾರ್ಟರ್ 8.8% ಅಪ್ ಮೂವ್ಮೆಂಟ್ನ ಕೊಟ್ಟಿದೆ ಈ ಕ್ವಾರ್ಟರಲ್ಲಿ. ಇಯರ್ ಆನ್ ಇಯರ್ 12.9% ಅಪ್ ಮೂವ್ಮೆಂಟ್ನ ಕೊಟ್ಟಿದೆ. ಹೀಗಾಗಿ ಒಟ್ಟಾರೆ ಬ್ಯಾಂಕಿಂಗ್ ಸೆಕ್ಟರು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಆದರೆ ಪ್ರೈವೇಟ್ ಬ್ಯಾಂಕ್ಗಳು ಪಾಸಿಟಿವ್ ಆಗಿ ರಿಟರ್ನ್ಸ್ನ ಕೊಟ್ಟಿಲ್ಲ, ನೀವು ಅದನ್ನ ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಸೊ ಯಾವುದೇ ಕಾರಣಕ್ಕೂ ಒಂದೇ ಕಡೆ ಖಂಡಿತವಾಗಿ ಇನ್ನು ಮೇಲ್ಗಡೆ ಹೋಗೇ ಬಿಡುತ್ತೆ ಅನ್ನೋ ಸಿಚುವೇಶನ್ ಕೂಡ ಕಾಣಿಸ್ತಾ ಇಲ್ಲ. ಆಲ್ರೆಡಿ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈಯಲ್ಲೇ ನಡೀತಾ ಇದೆ, ನೋಡೋಣ ಅಂತ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ. ಜೊತೆಗೆ CEO ನ್ಯೂಸ್ ಅಂತ ಬಂದಾಗ ನೆನಪಾಯಿತು, ಚಂದ್ರಶೇಖರನ್ ಟಾಟಾ ಸನ್ನ ಚೇರ್ಮನ್ ಆಗಿದ್ರು ಈಗ ಅವರು ಈ ತಿಂಗಳ ಇಂಡಿಗೆ ಅವ್ರದ್ದು ರಿಸೈನ್ ಆಗುತ್ತೆ ಅಂತ ಕೇಳ್ಪಟ್ಟೆ. ಮೊದಲು TCS ಅಲ್ಲಿ ಕಾರ್ಯನಿರ್ವಹಿಸಿ ಅಲ್ಲಿ CEO ಆಗಿ ದೊಡ್ಡ ಹೆಸರನ್ನು ಮಾಡಿದಂಥವ್ರು, ಅದಾದಮೇಲೆ ಟಾಟಾ ಕೆಮಿಕಲ್ಸ್ನ ಮುಂದಾಳತ್ವ ವಹಿಸ್ಕೊಂಡಿದ್ರು. ಈಗ ಅದರಿಂದ ರಿಟೈರ್ ಆಗ್ತಾ ಇದ್ದಾರೆ, ಅದರಿಂದ ಹೊರಗಡೆ ಬರ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಅದು ಆಗ್ತಾ ಹೋಗ್ಬೋದು. ಜೊತೆಗೆ ಇಂಡಿಗೋನಲ್ಲೂ ಕೂಡ ಲೀಡರ್ಶಿಪ್ ಚೇಂಜ್ ಆಗಿದೆ, ಹೊಸ ಚೇರ್ಮನ್ನ ತಂದಿದ್ದಾರೆ ವಿಕ್ರಮ್ ಮೆಹ್ತಾ ಅಂತ. ಜೊತೆಗೆ ನವಿ ಮುಂಬೈ ಅಂತ ಮಾಡ್ತಾ ಇದ್ದಾರಲ್ಲ, ಆ ನವಿ ಮುಂಬೈಯಿಂದ ಟೇಕ್ ಆಫ್ ಆಗ್ತಾ ಇರೋ ಫಸ್ಟ್ ಏರ್ಲೈನ್ ಆಗುತ್ತಂತೆ ಇಂಡಿಗೋ, ಅದು ಕೂಡ ಸುದ್ದಿ ಬಂದಿತ್ತು. ಜೊತೆಗೆ ಈ ವರ್ಷ ಈ ಮಾರ್ಕೆಟ್ನಲ್ಲಿ ಬ್ಲಾಕ್ ಡೀಲ್ ಅಂತ ಆಗುತ್ತೆ. ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ ಅನ್ಸುತ್ತೆ ಶಾರ್ಟ್ ಸೀರೀಸಲ್ಲಿ. ಈ ಬ್ಲಾಕ್ ಡೀಲ್ ಅಂದರೆ ಇವಾಗ ಯಾವುದೋ ಒಂದು ದೊಡ್ಡ ಪ್ರಮೋಟರ್ ಇನ್ನೊಬ್ಬರ ಜೊತೆಗೆ ಹ್ಯಾಂಡ್ ಶೇಕ್ನ ಮಾಡ್ಕೊತಾರೆ, ಅಥವಾ ತಮ್ಮ ಸ್ಟೇಕ್ನ ಮೊದಲನೇ ಸೆಬಿಗೆ ಇನ್ಫಾರ್ಮ್ ಮಾಡಿ ಸೆಲ್ ಮಾಡೋಕ್ಕೆ ಬರ್ತಾರಲ್ಲ, ಆವಾಗ ಬ್ಲಾಕ್ ಡೀಲ್ ಆಗುತ್ತೆ. ಈಗ ನೋಡಿ ಈ ವರ್ಷ ನೋಡೋದಾದರೆ ಇದು ಈ ಬ್ಲಾಕ್ ಡೀಲ್ ಆಗ್ತಿರೋದು 9 ತಿಂಗಳಲ್ಲೇ ಹೈಯೆಸ್ಟ್ ಬ್ಲಾಕ್ ಡೀಲ್ಗಳು ಈಗ ಆಗ್ತಾ ಇದೆ ಅಂತ. ಯಾಕೆ ಆ ಥರ ಮಾಡೋಕ್ಕೆ ಹೋಗಿರ್ಬೋದು ಇವಾಗ ಅಂದರೆ, ಈಗ ಏಪ್ರಿಲು ಈ ಟೈಮಲ್ಲೆಲ್ಲ ಏನಾಗಿತ್ತು, ಮಾರ್ಕೆಟು ಫುಲ್ಲು ಕೆಳಗಡೆ ಬಂದಿತ್ತಲ್ವಾ, ಅಲ್ಲಿಂದ ಇವಾಗ ಶಾರ್ಪಾಗಿ ಬೌನ್ಸ್ ಆಗಿದೆ, ಆಲ್ಮೋಸ್ಟ್ ಆಲ್ ಟೈಮ್ ಹೈಗಳಲ್ಲಿದೆ. ಈಗ ಸುಮಾರು ಜನ ಪ್ರಮೋಟರ್ಗಳು ಆಯಿತು ಇವಾಗ ಆಲ್ ಟೈಮ್ ಹೈಲಿದೆ ಮಾರ್ಕೆಟು, ಇನ್ನು ಏನಾಗುತ್ತೋ ಏನು ಕತೆನೋ ಗೊತ್ತಿಲ್ಲ. ನಿಫ್ಟಿನೂ ಕೂಡ ನಾಟ್ ಬ್ಯಾಡ್ ಅಲ್ವಾ, 26,000 ಆಲ್ ಟೈಮ್ ಹೈ ಅದರದ್ದು, ಇವಾಗ 24,500 24,800 ಸೊ ನಾವು ಎಕ್ಸಿಟ್ ಮಾಡಿಬಿಡೋಣ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಅದರಲ್ಲಿ ಮುಖ್ಯವಾಗಿ ಭಾರತಿ ಏರ್ಟೆಲ್ ಮತ್ತು ಸಿಂಗಪುರ್ ಬೇಸ್ಡ್ ಇದಿತ್ತಲ್ಲ, ಅವರಿಬ್ಬರ ಮಧ್ಯೆ ಡೀಲ್ ಆಗ್ತಾ ಇದೆ ಅಲ್ವಾ, 13,000 ಚಿಲ್ಲರೆ ಕೋಟಿ ಡೀಲ್ ಆಗ್ತಾ ಇದೆ. ITC ಮತ್ತು BAT, ಬ್ರಿಟಿಷ್ ಅಮೆರಿಕನ್ ಟೊಬ್ಯಾಕೋ ಲಿಮಿಟೆಡ್, BAT ಒಂದು 2.5% ಸ್ಟೇಕ್ನ ITCನಲ್ಲಿ ಮಾರ್ತಾ ಇದ್ದಾರೆ 12,941 ಕೋಟಿ, ಅದು ಒಂದು ಮೇಜರ್ ಡೀಲು. ಜೊತೆಗೆ
ಇಂಡಿಗೋ ಫ್ಲೈಟ್ ಏರ್ಲೈನ್ಸಲ್ಲಿ ರಾಕೇಶ್ ಗಂಗ್ವಾಲ್ ಮತ್ತು ಫ್ಯಾಮಿಲಿ, ಅವ್ರದ್ದು ಗಂಗ್ವಾಲ್ ಫ್ಯಾಮಿಲಿ ಏನಿದೆ ಅವರು ಕೂಡ 11,564 ಕೋಟಿಯಷ್ಟು ಅದನ್ನ ಮೊಬಿಲೈಸ್ ಮಾಡ್ಕೊತಾ ಇದ್ದಾರೆ, ಸೆಲ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಿತ್ತು. ಇದಲ್ಲದೆ ನೋಡೋದಾದರೆ ಭತ್ತಕ್ಕೆ ಈ ಸಲ ಏನೊಂದು ಬೆಂಬಲ ಬೆಲೆ ಇದೆಯಲ್ಲ, ಮಿನಿಮಮ್ ಬೆಂಬಲ ಬೆಲೆ ಅಂತ ಏನು ಕೊಡ್ತಾರಲ್ಲ, ಅದು ಕನಿಷ್ಠ ಬೆಂಬಲ ಬೆಲೆ, ಅದನ್ನು 3% ಜಾಸ್ತಿ ಮಾಡ್ತಾರೆ ಮುಂದಿನ ವರ್ಷ ಅಂತ ಸುದ್ದಿ ಬಂದಿದೆ. ಸೊ ಯಾವ ಕಾರಣಕ್ಕೆ ಏನು ಅಂತ ನಾನು ಡೀಟೇಲಾಗಿ ನೋಡೋಕ್ಕೆ ಆಗಿಲ್ಲ. ಜೊತೆಗೆ ಆಯಿಲ್ ಇಂಡಿಯಾದು ಇವತ್ತು ರಿಸಲ್ಟ್ಸ್ ಕೂಡ ಇತ್ತು, ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಆಯಿಲ್ ರಿಲೇಟೆಡ್ ಕಂಪ್ನಿಗಳ ರಿಸಲ್ಟನ್ನು ನಾವು ಹುಷಾರಾಗಿ ಫಾಲೋ ಮಾಡ್ತಾ ಹೋಗ್ಬೇಕು. ಇವತ್ತು ಮದರ್ಸನ್ನು, ಮ್ಯಾಸ್ಗಾನು, ಬಜಾಜ್ ಆಟೋ, ಸುಜ್ಲಾನು, ಪ್ರೆಸ್ಟೀಜ್ ಎಸ್ಟೇಟಲ್ಲೂ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅಂತ ಕೇಳ್ಬಿಟ್ಟು, ಏನು ರಿಯಲ್ ಎಸ್ಟೇಟ್ ಕಂಪನಿ ನೀವು ನೋಡೋದಾದರೆ ಸುಜ್ಲಾನೆಲ್ಲ 254 ಕೋಟಿ ಇದ್ದಿದ್ದು 1,181 ಕೋಟಿಗೆ ಪ್ರಾಫಿಟ್ ಜಂಪ್ ಆಗಿದೆ. ಸ್ಟಾಕು ಆಲ್ರೆಡಿ ತುಂಬ ಓವರ್ ವ್ಯಾಲ್ಯೂಡಲ್ಲಿದೆ, ಹಾಗಾಗಿ ಅಲ್ಲೇ ಉಳ್ಕೊಂಡಿದೆ. ಜೊತೆಗೆ ಬೇರೆ ಸುಮಾರು ಕಂಪ್ನಿಗಳದ್ದು ಇವತ್ತು ರಿಸಲ್ಟ್ ಬಂದಿತ್ತು. ವೆಲ್ಸ್ಪನ್ ಲಿವಿಂಗು, ಇಂಜಿನಿಯರ್ಸ್ ಇಂಡಿಯಾ, ಆಯಿಲ್ ಇಂಡಿಯಾದು ರಿಸಲ್ಟ್ಸ್ ಬಂದಿತ್ತು. ಸೊ ಇದೆಲ್ಲ ಬಂದಿದೆ. ಅವರ CEO ಹೇಳಿದ್ರು ಮುಂದಿನ ವರ್ಷನೂ ಕೂಡ ನಾವು $65 ಕಮ್ಮಿನೇ ಎದುರು ನೋಡ್ತೀವಿ ಕ್ರೂಡ್ ಆಯಿಲು ಅಂತ. ಸೊ ಆಯಿಲ್ ರಿಲೇಟೆಡ್ ಯಾವುದು ಡಿಸ್ಟ್ರಿಬ್ಯೂಷನ್ ಮಾಡೋ ಕಂಪ್ನಿಗಳೇನಿದೆ ಅವರಿಗೆಲ್ಲ ಸೂಪರ್ ಆಗಿರೋಂಥ ಪ್ರಾಫಿಟ್ ಮಾಡ್ತಾರೆ ನೋಡಿ ಮುಂದಿನ ಕ್ವಾರ್ಟರ್ಗಳಲ್ಲಿ. ಹಾಗಂತ ಇದು ಯಾವುದು ಬೈಯಿಂಗ್ ಸೆಲ್ಲಿಂಗ್ ರೆಕಮೆಂಡೇಷನ್ ಅಲ್ಲ, ನಾವು ಅನಲೈಸ್ ಮಾಡಬೇಕು. ಅದೊಂದೇ ಡೇಟಾ ಮೇಲೆ ಯಾವುದೋ ಡಿಸಿಷನ್ನ ತೊಗೊಳಕ್ಕೆ ಆಗೋದಿಲ್ಲ ಅಲ್ವಾ. ಅದನ್ನು ಬಿಟ್ಟು ಅಂತ ನಾವು ನೋಡ್ತಾ ಬರೋದಾದರೆ ವಾರ್ಷಿಕ ಬೆಂಬಲ ಬೆಲೆದು ಹೇಳಿದ್ದೆ. ಇನ್ನೇನು ಹೆಚ್ಚಿನ ನ್ಯೂಸ್ ಕಾಣಿಸ್ತಾ ಇಲ್ಲ. ನ್ಯೂಸ್ ಸೆಕ್ಷನ್ ಅಷ್ಟು ನಾನು ಕವರ್ ಮಾಡಿದ್ದೀನಿ, ಯಾವ್ದು ಇಂಪಾರ್ಟೆಂಟ್ ಇತ್ತು. ಸೊ ಇವತ್ತು ಬ್ಯಾಂಕ್ ನಿಫ್ಟಿ ಯಾವ ರೀತಿಯಾಗಿತ್ತು ಅಂತ ನಾವು ನೋಡ್ಕೊಂಬರೋದಾದರೆ, ಬ್ಯಾಂಕ್ ನಿಫ್ಟಿ ಆಯಿತು ಅದೇ ಝೋನಲ್ಲಿತ್ತು. ಮಿಡ್ ಕ್ಯಾಪ್ ನಿಫ್ಟಿ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಬೆಳಗ್ಗೆಯಿಂದನೂ ಪಾಸಿಟಿವ್ ಆಗಿತ್ತು. ಇವತ್ತು ಬೆಳಗ್ಗೆಯಿಂದ ಪಾಸಿಟಿವ್ ಇದ್ದಿದ್ದು ಎರಡು ಸೆಕ್ಟರ್ ಅಂದರೆ ಒಂದು IT ಸೆಕ್ಟರ್ ಮತ್ತು ಮಿಡ್ ಕ್ಯಾಪ್ ನಿಫ್ಟಿ ಸೆಕ್ಟರ್. ನೋಡಿ, ಮಿಡ್ ಕ್ಯಾಪ್ ನಿಫ್ಟಿ ಇವತ್ತು ಪಾಸಿಟಿವ್ ಅಲ್ಲೇ ಎಂಡ್ ಆಯಿತು. ಇವತ್ತು ಒಂದ್ಸಲ 12,600 ಟೆಸ್ಟ್ ಮಾಡ್ತು ಬಿಟ್ಟರೆ ಅದಾದಮೇಲೆ ಬಂದಿಲ್ಲ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಪಾಸಿಟಿವ್ ಆಗಿರುವಂಥದ್ದು ಮಾರ್ಕೆಟಿಗೆ ಒಳ್ಳೆ ಸೂಚ್ಯಂಕನೇ ಇದು. ಮತ್ತು ವಿಕ್ಸು ಕೂಡ ಇವತ್ತು ದೊಡ್ಡದಾಗಿ ಸ್ಲ್ಯಾಶ್ ಆಯ್ತಲ್ವಾ. 18-19 ಹೋದಂಥ ವಿಕ್ಸ್ ಇವಾಗ 16ಕ್ಕೆ ಬಂದಿದೆ. ಸಾಕಾಗುತ್ತಾ ಇದು? ಇನ್ನೂ ಸಾಕಾಗಲ್ಲ. ನಾಳೆ ನಾಡಿದ್ದು ತಿರ್ಗಾ ಮತ್ತೆ ವಿಕ್ಸ್ ಬಿತ್ತು ಅಂತಂದರೆ ಆಗ ಬೇಕಾದರೆ ಮಾರ್ಕೆಟು 25,000 ಅದ್ರ ಮೇಲ್ಗಡೆ ಲೆವೆಲ್ನ ಅಟೆಂಡ್ ಮಾಡಕ್ಕೆ ಹೋಗ್ಬೋದು. ಇದು ಈ ಲೆವೆಲ್ಲು ಅಥವಾ ಇದಕ್ಕಿಂತ ಕೆಳಗಡೆ ಬರಬೇಕಂದ್ರೆ 14 ಅದಕ್ಕಿಂತ ಕೆಳಗಡೆ ಬರಬೇಕು. ಟ್ರ್ಯಾಕ್ ಮಾಡ್ತೀರಿ. ವಿಕ್ಸ್ ಕೆಳಗಡೆ ಬರ್ತಿದೆ ಅಂದರೆ ನಾವು ಸ್ವಲ್ಪ ಕಾನ್ಫಿಡೆನ್ಸಲ್ಲಿ ಮೇಲ್ಗಡೆ ವ್ಯೂ ಇಟ್ಕೋಬೋದು. ವಿಕ್ಸ್ ಮೇಲ್ಗಡೆ ತಿರ್ಗಾ ಹೋಗ್ತಿದೆ ಅಂದರೆ ನಾವು ಮತ್ತೆ ಅಪ್ ಮೂವ್ಮೆಂಟ್ ಇಟ್ಕೊಳಕ್ಕೆ ಹೋಗಲ್ಲ. ಬೇಸಿಕಲಿ ಮಾರ್ಕೆಟ್ ಹೇಗೆ ಹೋಗುತ್ತೋ ಅದರ ಉಲ್ಟಾ ಥರ ನೋಡಬೇಕು. ಇದು ಕೆಳಗೆ ಹೋದರೆ ಮಾರ್ಕೆಟಿಗೆ ಪಾಸಿಟಿವ್, ಇದು ಮೇಲೆ ಹೋದರೆ ಮಾರ್ಕೆಟಿಗೆ ನೆಗೆಟಿವ್. ಇಂಡಿಯಾ ವಿಕ್ಸ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಚಾನಲ್ನಲ್ಲಿ ಇದೆ. ಗೋಲ್ಡು ಇವತ್ತು ಕೆಳಗಡೆ ಬಿದ್ದಿತ್ತು, ಇಡೀ ಹೋಲ್ ಡೇ ಇವತ್ತು ಕೆಳಗಡೆನೇ ಇತ್ತು. ಈಗ ನೋಡಿ ಗೋಲ್ಡ್ ರೈಸ್ ಆಗಿಬಿಟ್ಟಿದೆ ಇದ್ದಕ್ಕಿದಂಗೆ. ಸೊ ಗೋಲ್ಡನ್ನ ಕೆಳಗಡೆ ತರಕ್ಕೆ ಆಗ್ತಾ ಇಲ್ಲ, ಈ ಝೋನ್ ಬಿಟ್ಟು ಕೆಳಗಡೆ ಬರೋಕ್ಕೆ ಆಗ್ತಾ ಇಲ್ಲ. ಈ ಚಾನಲಲ್ಲಿ ಬಂತು ಅಂತಂದರೆ 90,000 ಈ ಲೆವೆಲ್ಗೆ ಬರಬೇಕು. ನೆಕ್ಸ್ಟ್ ಅದೇ ಟಾರ್ಗೆಟ್ ಆಗಿರುತ್ತೆ. ಯಾಕೆಂದರೆ ಒಂದು ಲೋಯರ್ ಹೈ ಲೋಯರ್ ಲೋ ಡೌನ್ವರ್ಡ್ ಚಾನಲ್ ಮಾಡ್ಕೊತ ಬರ್ತಾ ಇದೆ. ನೋಡೋಣ 91,000ದಿಂದ 90,000 ಆ ಝೋನಿಗೆ ಬರುತ್ತಾ ಅಂತ. ಬಟ್ ಸದ್ಯಕ್ಕಂತೂ ಗೋಲ್ಡು ಸ್ಟೇಬಲ್ ಆಗಿ ಇದ್ದಂಗೆ ಕಾಣಿಸ್ತಾ ಇದೆ. ಸೇಮ್ ವಿತ್ ಸಿಲ್ವರ್ ಕೂಡ ಈಗ ಬಸ್ ಸ್ಟ್ಯಾಂಡ್ನ ಮತ್ತೆ ಇನ್ನೊಂದ್ಸಲ ಬಿಟ್ಟು ಮೇಲ್ಗಡೆ ಹೋಗ್ತೀನಿ ಅಂತ ಹೇಳೋ ಥರ ಅನಿಸ್ತಾ ಇದೆ. ನೋಡೋಣ, ಇಲ್ಲಿ ಒಂದು ಕರೆಕ್ಷನ್ ಆಗಿತ್ತು, ವಾಪಸ್ ಅಟೆಂಪ್ಟ್ ಮಾಡ್ತು. ಈಗ ಬಸ್ ಸ್ಟ್ಯಾಂಡ್ ಅಂತ ನಾವು ಮಾತಾಡ್ತಿರ್ತೀವಲ್ಲ, ಇಲ್ಲಿ ಏನಾಗಿರುತ್ತೆ ಅಂದರೆ ಇಲ್ಲಿ ಹಗ್ಗ ಜಗ್ಗಾಟ ಆಗಿರುತ್ತಲ್ವಾ. ಇಲ್ಲಿ ಇಬ್ಬರು ಇವಾಗ ಟೈಟಾಗಿ ಕೂತಿರ್ತಾರೆ. ಈಗ ಯಾರು ಒಬ್ಬರು ಒಂದು ಕಡೆ ತೊಗೊಂಡೋದ್ರು ಅಂತಂದರೆ ಇನ್ನೊಬ್ಬರು ಬಿಟ್ಕೊಟ್ಬಿಡ್ಬೇಕಾಗುತ್ತೆ. ಒಂದು ಒಳ್ಳೆ ಪುಷ್ ಬರೋಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಸ್ ಸ್ಟ್ಯಾಂಡ್ ಆದಾಗ ನಾವು ವಾಚ್ ಮಾಡ್ತಾ ಇರಬೇಕು ಯಾವಾಗ ಅದು ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನಿಗೆ ರೆಡಿ ಇದೆ ಅಂತ. ಆ ಕಡೆ ಜೋರಾಗಿ ಮೂವ್ಮೆಂಟ್ ಬರುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ USD INR $85.38 ಹತ್ತಿರ ಅಲ್ಲೇ ಇದೆ. ಕ್ರೂಡ್ ಆಯಿಲು ಒಂದು ಒಳ್ಳೆ ಅಮೌಂಟ್ ಬಂದಿತ್ತು, 5,400 ತನಕ ಹೋಗಿತ್ತು. ಇವತ್ತು ಇಂಟ್ರಾಡೇನಲ್ಲಿ ಸಖತ್ತಾಗಿ ಪಾಸಿಟಿವ್ ಆಗಿತ್ತು. ಈಗ ಮತ್ತೆ ತಿರ್ಗಾ ಸೆಲ್ಲಿಂಗ್ ಬರ್ತಾ ಇದೆ ಕ್ರೂಡು. ಏನು ಸುದ್ದಿ ಬಂದಿದೆ ಗೊತ್ತಿಲ್ಲ. ಇವತ್ತು ನೋಡಿ ಒಳ್ಳೆ ಪಾಸಿಟಿವ್ ಆಗಿ ಗ್ಯಾಪ್ ಅಪ್ ಆಗಿ ಎಲ್ಲ ಆಗಿತ್ತು. ನಿನ್ನೆಯಿಂದ ಫಾಲೋ ಬಂದಿತ್ತು. ಈಗ ತಿರ್ಗಾ ಸೆಲ್ಲಿಂಗ್ ಬಂದಿದೆ ಕ್ರೂಡಲ್ಲಿ. ನೋಡೋಣ, ಜೂನಲ್ಲಿ 5,600 ಒಂದ್ಸಲ ಟೆಸ್ಟ್ ಮಾಡಿಸ್ತಾರೇನೋ ಅಂತ ಅಂದ್ಕೊಂಡಿದ್ದೀನಿ. 5,500ರಿಂದ 600 ಝೋನು ನೋಡಂತೆ. ಕಾಪರು ಆಲ್ ಟೈಮ್ ಹೈಯಲ್ಲಿ ಮತ್ತೆ ಮೇಲೆ ಹೋಗ್ತಾ ಇದೆ. ನೋಡೋಣ ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗುತ್ತಾ ಏನು ಅಂತ. ಬಟ್ ಈ ಲೆವೆಲ್ನ ರಿಟೈನ್ ಮಾಡ್ಕೊತಾ ಇರೋದು ಕೂಡ ಒಳ್ಳೆ ಬೆಳವಣಿಗೆ ಇದು. ರಿಟೈನ್ ಮಾಡ್ಕೊಂಡು ಮೇಲ್ಗಡೆ ಹೋದರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂದರೆ ಶಾರ್ಪ್ ಕರೆಕ್ಷನ್ ಬರುತ್ತೆ. ಮೋಸ್ಟ್ಲಿ ಈ 880ರಿಂದ 890 ಗ್ಯಾಪ್ ಇದೆಯಲ್ಲ ಅದನ್ನ ಫಿಲ್ ಮಾಡೋಕ್ಕೆ ಹೋಗ್ಬೋದು ಕಾಪರು. ನೋಡೋಣಂತೆ ಆ ಥರ ಆಗುತ್ತಾ ಅಂತ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಜೊತೆಗೆ ಇನ್ಸೈಡರ್ ಟ್ರೇಡಿಂಗ್ ಅಂತ ಇವಾಗ ಇಂಡಸ್ಇಂಡ್ ಬ್ಯಾಂಕಿಗೆ ದಂಡ ಹಾಕಿದ್ದು 19 ಕೋಟಿ. ಇನ್ಸೈಡರ್ ಟ್ರೇಡಿಂಗ್ ಅಂದರೆ ಏನು, ಯಾಕಾಗುತ್ತೆ ಇದು, ಎಂಪ್ಲಾಯಿಗಳು ಯಾವ ಥರ ಕರ್ತವ್ಯನ ಪಾಲಿಸಬೇಕಾಗುತ್ತೆ, ಅವರ ಶೇರ್ ಹೋಲ್ಡಿಂಗು, ಮತ್ತೊಂದು ಕೀ ಡಿಸಿಷನ್ ಮೇಕರ್ಸು, ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ, ಮಾಡಿಲ್ಲ ಅನ್ಸುತ್ತೆ. ಸಾಧ್ಯವಾದರೆ ಈ ವಾರ ಇನ್ಸೈಡರ್ ಟ್ರೇಡಿಂಗ್ ಏನಿರುತ್ತೆ, ಏನು ಕತೆ ಅನ್ನೋದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವೀಡಿಯೋ ಇಷ್ಟ ಇದ್ದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ವಿಡಿಯೋದ ಪಿನ್ ಕಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ ಬರ್ತಾ ಇರುತ್ತೆ, ಅದನ್ನ ಭರ್ತಿ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಜೊತೆಗೆ 2025 ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡುವಂಥದ್ದು ನಾಳೆ ನಾಡಿದ್ರಲ್ಲಿ ಕೆಲವರಿಗೆ ಸಂಬಳ ಆಗ್ಬೋದು, ಕೆಲವರಿಗೆ ಇವತ್ತೇ ಸಂಬಳ ಆಗಿರ್ಬೋದು. ದಯವಿಟ್ಟು ಪ್ರತಿ ತಿಂಗಳು ಸಂಬಳ ಆದಾಗ ಫಸ್ಟ್ ಕೆಲಸನೇ ಒಂದಿಷ್ಟು ದುಡ್ಡನ್ನು ಬೇರೆ ಅಕೌಂಟಲ್ಲಿ ಪ್ರತ್ಯೇಕವಾಗಿ ಎಮರ್ಜೆನ್ಸಿಗೆ ಅಂತಲೇ ತೆಗೆದಿಡ್ತಾ ಬನ್ನಿ. ಈ ವರ್ಷ ಒಂದು 3 ತಿಂಗಳ ನಮ್ಮ ಎಕ್ಸ್ಪೆನ್ಸಸ್, ನಮ್ಮ ಟೋಟಲ್ ಇನ್ಕಮ್ ಅಷ್ಟು ಆಗಬೇಕು ಅಂತ ತೆಗೆದಿಡಬೇಕು ಅಂತಿಲ್ಲ. ಪ್ರತಿ ತಿಂಗಳು ನಿಮಗೆ ಎಷ್ಟು ಎಕ್ಸ್ಪೆನ್ಸಸ್ ಇದೆ, ಮಿನಿಮಮ್ ಇಷ್ಟು ಇರಬೇಕು, ಇಷ್ಟಿಲ್ಲ ಅಂದರೆ ಮನೆ ನಡೀತಾ ಇಲ್ಲ ಅಂತ ಎಷ್ಟಿರುತ್ತೋ ಅಷ್ಟನ್ನು ನೀವು ಈ ವರ್ಷದ ಒಳಗಾಗಿ ನೀವು ಕೂಡಿಡೋಕ್ಕಾದರೆ ನಮ್ಮ ಚಾನಲ್ನ ಮಿಷನ್ಗೆ ಒಂದು ಸಾರ್ಥಕತೆ ಸಿಗುತ್ತೆ. ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.